ನನ್ನ ಮಗಳಿಗೆ ರಾಮನವಮಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಅರಳಿ ಮರದ ಎಲೆ ಮತ್ತು ವಿಭೂತಿನ ನೀರಲ್ಲಿ ಕರಗಿಸಿಟ್ಕೊಂಡಿದ್ದೆ. ಆಮೇಲೆ ಇಯರ್ಬಡ್ಸ್ ಮುಖಾಂತರ ರಾಮ ರಾಮ ಅಂತ ಎಲ್ಲ ಎಲೆಗಳ ಮೇಲೂ ಬರೆದಿಟ್ಕೊಂಡೆ. ಅದ್ರ ಜೊತೆಗೆ ಜೈ ಶ್ರೀರಾಮ್ ಅಂತ ಒಂದೇ ಒಂದು ಎಲೆಯಲ್ಲಿ ಮಾತ್ರ ಬರೆದಿಟ್ಕೊಂಡಿದ್ದೆ. ಒಂದು ಸರ್ಕಲ್ ರೀತಿಯಲ್ಲಿ ಎಲೆಯಲ್ಲಿ ರಾಮ ರಾಮ ಅಂತ ಜೋಡಿಸ್ಬೇಕು ಅಂತ ಹೇಳಿ ತುಂಬಾ ಎಲೆಗಳಲ್ಲಿ ರಾಮ ರಾಮ ಅಂತ ಬರೆದಿಟ್ಕೊಂಡೆ, ಯಾಕಂದರೆ ಶಾರ್ಟೇಜ್ ಆಗಬಾರ್ದು ಅಂತ. ಅದಾದಮೇಲೆ ರಾಮನ ಬಿಲ್ಲು ಬಾಣ ಮಾಡೋಣ ಅಂತ ಹೇಳಿ ಮನೇಲೇ ಇದ್ದಿದ್ದಂಥ ಒಂದು ಖಾಲಿ ಬಾಕ್ಸ್ನ ಯೂಸ್ ಮಾಡ್ಕೊಂಡು ಆ ಬಿಲ್ಲು ಯಾವ ಶೇಪಲ್ಲಿ ಇರುತ್ತೋ ಅದನ್ನು ಫಸ್ಟು ಸ್ಕೆಚ್ ಮಾಡಿಕೊಂಡೆ. ಸ್ಕೆಚ್ ಮಾಡಿ ಅದನ್ನು ಕಟ್ಟು ಸಹ ಮಾಡ್ಕೊಂಡಿದ್ದೆ. ಹಿಂಗೆ ಇಟ್ಟರೆ ಖಾಲಿ ಖಾಲಿ ಅನಿಸುತ್ತೆ ಅಂತ ಹೇಳಿ ಕಲರ್ ಶೀಟಲ್ಲಿ ಅದನ್ನ ನಾನು ಕವರ್ ಮಾಡಿಕೊಂಡೆ ಗಮ್ ಯೂಸ್ ಮಾಡಿಕೊಂಡು. ಮನೇಲಿರ್ತಕ್ಕಂಥ ಒಂದು ವೈಟ್ ಹಗ್ಗನ ಯೂಸ್ ಮಾಡ್ಕೊಂಡು ಬಿಲ್ಲಿನ ಎಡ್ಜಸ್ಸಲ್ಲಿ ಕಟ್ಟಿದ್ದೀನಿ, 2 ಕಡೆ ಎಡ್ಜಸ್ಗೂ. ಅದಾದಮೇಲೆ ಬಾಣ ಮಾಡೋಕ್ಕೆ ಒಂದು ವೈಟ್ ಶೀಟ್ನ ತೊಗೊಂಡಿದ್ದೀನಿ. ವೈಟ್ ಶೀಟ್ನ ಎಡ್ಜಸ್ಸಲ್ಲಿ ಆದಷ್ಟು ನೀವು ಸಣ್ಣದಾಗಿ ರೋಲ್ ಮಾಡ್ಕೊಂಡು ಬಂದರೆ ಒಂದು ನಿಮಗೆ ಸ್ಟಿಕ್ ರೀತಿಯಲ್ಲಿ ಸಿಗುತ್ತೆ. ಮತ್ತು ಎಡ್ಜಸ್ಸಲ್ಲಿ ಶಾರ್ಪಾಗಿರಬೇಕು ಅಂತ ಹೇಳಿ ನಾನು ಅದೇ ಶೇಪಲ್ಲಿ ಒಂದು ಕಲರ್ ಪೇಪರ್ನ ಕಟ್ ಮಾಡಿ ಅಂಟಿಸಿದ್ದೀನಿ. ಬಿಲ್ಲು ಬಾಣನೂ ರೆಡಿ ಆಯಿತು. ನಿಮಗೇನಾದರೂ ಇನ್ನೂ ಕಲರ್ಸ್ ಬೇರೆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ಸನ್ನು ಯೂಸ್ ಮಾಡ್ಬೋದು. ಆಮೇಲೆ ಇದನ್ನೆಲ್ಲ ಒಂದು ವೈಟ್ ಬಟ್ಟೆ ಮೇಲೆ ಅದನ್ನೆಲ್ಲ ಅರೇಂಜ್ ಮಾಡಿ ನೋಡಿದಾಗ ಫೋಟೋಶೂಟ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಆ ಫೋಟೋಸ್ನೆಲ್ಲ ಇವಾಗ ನಾನು ಶೇರ್ ಮಾಡ್ತೀನಿ, ನೋಡಿ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು.